ಈ ವಿಡಿಯೋ ವೀರ ಪರಂಪರೆ ಚಾನಲ್ ಇವರ ಕೊಡುಗೆ. ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸ್ತಾ ಇದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊಳಕೆ ಕಾಳು ಮನುಷ್ಯನ ದೇಹಕ್ಕೆ ಶಕ್ತಿವರ್ಧಕ ಇದ್ದಂತೆ, ಸಕಲ ರೋಗಗಳಿಗೆ ರಾಮಬಾಣ ಇದ್ದಂತೆ. ಮನುಷ್ಯ ನಿತ್ಯ ಒತ್ತಡದ ಜೀವನವನ್ನು ಅನುಭವಿಸ್ತಾ ಇದ್ದಾನೆ. ಇಂಥ ಒತ್ತಡದ ಜೀವನ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಒಮ್ಮೊಮ್ಮೆ ಆರೋಗ್ಯಕ್ಕೂ ಕಂಟಕವಾಗಿ ಯಾವ್ಯಾವ ರೋಗಗಳನ್ನು ತರಲೂಬಹುದು. ಹಾಗೆಯೇ ನಾವು ದಿನನಿತ್ಯ ಸೇವನೆ ಮಾಡ್ತಾ ಇರುವ ಆಹಾರ ಆರೋಗ್ಯದಿಂದ ಕೂಡಿದೆಯೋ ಇಲ್ಲವೋ ಅನ್ನೋದು ಅನುಮಾನ ಕೂಡ ಮೂಡ್ತಾ ಇದೆ. ಆದರೆ ಇವೆಲ್ಲದಕ್ಕೂ ಒಳ್ಳೆಯ ಪರಿಹಾರ, ಹಾಗೆ ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯ ಆಹಾರ ಈ ಮೊಳಕೆ ಕಾಳುಗಳು. ಹಾಗಾಗಿ ಈ ಮೊಳಕೆ ಕಾಳುಗಳ ವಿಚಾರ ಒಂದಿಷ್ಟು ತಿಳಿಯೋಣ ಬನ್ನಿ. ಅದಕ್ಕಾಗಿ ಈ ವಿಡಿಯೋವನ್ನು ಎಲ್ಲೂ ಕ್ವಿಟ್ ಮಾಡದೆ ಸಂಪೂರ್ಣವಾಗಿ ನೋಡಿ ತಿಳ್ಕೊಳ್ಳಿ. ಯಾವ್ಯಾವ ರೋಗಗಳಿಗೆ ಮೊಳಕೆ ಕಾಳುಗಳು ರಾಮಬಾಣ ಒಂದಿಷ್ಟು ನೋಡೋಣ ಬನ್ನಿ. ಮೊದಲಿಗೆ ಜೀರ್ಣಶಕ್ತಿ ಉತ್ತಮ ಆಗ್ತಾ ಇದೆ ಈ ಮೊಳಕೆ ಕಾಳುಗಳಿಂದ. ನಿಮ್ಮ ಜೀರ್ಣಶಕ್ತಿ ಸರಿ ಇಲ್ಲ ಅಂತಂದರೆ ಎಂದಿನಿಂದಲೇ ಮೊಳಕೆ ಕಾಳುಗಳನ್ನು ಸೇವಿಸಲು ಶುರು ಮಾಡಿ. ಇದು ಜೀರ್ಣಕ್ರಿಯೆಗೂ ಹಾಗೂ ಕರುಳಿನ ಆರೋಗ್ಯಕ್ಕೂ ಉತ್ತಮ. ತೂಕವನ್ನು ಇಳಿಸಲು ತುಂಬ ಸಹಕಾರಿ. ಹೆಚ್ಚುತ್ತಿರುವ ತೂಕವನ್ನು ಇಳಿಸಿಕೊಳ್ಬೇಕಂದ್ರೆ ಪ್ರತಿದಿನ ಬೆಳಗ್ಗೆ ಮೊಳಕೆ ಕಾಳನ್ನು ತಿನ್ನಿರಿ. ಮೊಳಕೆ ಒಡೆದ ಕಾಳಿನಲ್ಲಿ ಕಡಿಮೆ ಕ್ಯಾಲೋರಿಗಳು ಇರುತ್ತವೆ. ನಾರಿನ ಪ್ರಮಾಣ ಹೆಚ್ಚಿರುತ್ತೆ. ಹಸಿವಿನ ಪ್ರಮಾಣ ಕೂಡ ಸಿಕ್ಕಾಪಟ್ಟೆ ಕಡಿಮೆ ಆಗುತ್ತದೆ. ಇನ್ನು ಮೂರನೆಯದಾಗಿ ಹೃದಯದ ಆರೋಗ್ಯಕ್ಕೆ ಬಹಳ ಉತ್ತಮ ಈ ಮೊಳಕೆ ಕಾಳು. ಪ್ರತಿದಿನ ಮೊಳಕೆ ಕಾಳುಗಳನ್ನು ಸೇವಿಸೋದ್ರಿಂದ ಹೃದಯ ಆರೋಗ್ಯವಾಗಿರುತ್ತದೆ. ಇದು ಫೈಬರ್ ಮತ್ತು ಪ್ರೋಟೀನ್ನ ಮೂಲ. ಇದು ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇನ್ನು ಮೊಳಕೆ ಕಾಳುಗಳು ಕಣ್ಣಿನ ಆರೋಗ್ಯಕ್ಕೂ ಕೂಡ ಉತ್ತಮನೇ. ದೃಷ್ಟಿ ಸುಧಾರಿಸಲು ಮೊಳಕೆ ಕಾಳುಗಳು ಬಹಳ ಉತ್ತಮನೇ. ವಿಟಮಿನ್ ಎ ಅಂಶ ಇದರಲ್ಲಿ ಸಿಕ್ಕಾಪಟ್ಟಿರುತ್ತೆ. ಇವು ಉತ್ಕರ್ಷಣ ನಿರೋಧಕಗಳು ಕೂಡ. ಹಾಗಾಗಿ ಕಣ್ಣುಗಳನ್ನು ತುಂಬ ಚೆನ್ನಾಗಿಸಲಿಕ್ಕೆ ಪ್ರಯತ್ನ ಮಾಡುತ್ತದೆ. ಇನ್ನು ದೇಹದಲ್ಲಿ ರಕ್ತದ ಪ್ರಮಾಣ ಕೂಡ ಹೆಚ್ಚಿಸುತ್ತೆ ಈ ಮೊಳಕೆ ಕಾಳುಗಳು. ದೇಹದಲ್ಲಿ ರಕ್ತದ ಕೊರತೆ ಏನಾದರೂ ಇದ್ದರೆ ಮೊಳಕೆ ಕಾಳುಗಳನ್ನು ಪ್ರತಿದಿನ ತಿನ್ನೋದ್ರಿಂದ ಕಬ್ಬಿಣಾಂಶ ಕೆಂಪು ರಕ್ತ ಕಣಗಳನ್ನು ಸಿಕ್ಕಾಪಟ್ಟೆ ಹೆಚ್ಚಿಸುತ್ತೆ. ಹಾಗೆ ಹಿಮೋಗ್ಲೋಬಿನ್ ಹೆಚ್ಚಲು ಕೂಡ ಕಾರಣ ಆಗುತ್ತೆ. ಹೀಗಾಗಿ ಮೊಳಕೆ ಕಾಳುಗಳನ್ನು ಸಕಲ ರೋಗಕ್ಕೂ ರಾಮಬಾಣ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ.